ಆಫ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಇಡೀ ಜಗತ್ತಿನಲ್ಲಿ ವೇಸ್ಟೇ ಆಗದಿರುವುದು ಅಂದ್ರೆ ಅದು ಜ್ಞಾನ ಮಾತ್ರ. ಯಾಕೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತೀವಿ. ನೀವು UPSC ಪಾಸ್ ಮಾಡಬೇಕು ಅಂತ ಓದೋಕೆ ಶುರು ಮಾಡ್ತೀರಿ ಅಂತ ಅನ್ಕೊಳ್ಳಿ. ವರ್ಷಾನುಗಟ್ಟಲೆ ಓದಿದ್ರು UPSCಯಲ್ಲಿ ರ್ಯಾಂಕ್ ಪಡೆದುಕೊಳ್ಳೋಕೆ ಆಗೋದಿಲ್ಲ ಅಂತ ಅನ್ಕೊಳ್ಳಿ. ಹಾಗಂತ ನೀವು ಸೋತಿದ್ದೀರಿ ಅಂತ ಅಂದುಕೊಳ್ಳದೆ ವರ್ಷಾನುಗಟ್ಟಲೆ ಪಡೆದಿರೋ ಜ್ಞಾನವನ್ನ ಸದ್ಬಳಕೆ ಮಾಡ್ಕೊಂಡ್ರೆ ಏನಾಗಬಹುದು ಅನ್ನೋದಕ್ಕೆ ಒಬ್ರು ವ್ಯಕ್ತಿ ಇದ್ದಾರೆ. ಅವರ ಸ್ಟೋರಿ, ಅವರ ಸಕ್ಸಸ್ ನೀವು ನೋಡಿದ್ರೆ ನಾನಿಲ್ಲಿ ಖಾಲಿ ಬಿಟ್ಟ ಸ್ಥಳಕ್ಕೆ ನಿಮಗುತ್ತರ ಸಿಗತ್ತೆ. ಕೊನೆ ತನಕ ನಿಮ್ಮ ಜೊತೆ ಯಾರೂ ಬರೋದಿಲ್ಲ ಅಂತ ಹೇಳ್ತಾರೆ. ಹೌದು, ಫಿಸಿಕಲಿ ಆಗಿ ಯಾರೂ ಬರಲ್ಲ. ಆದ್ರೆ ಕೊನೆವರೆಗೂ ನಿಮ್ಮ ಕೈ ಬಿಡದ, ನಿಮ್ಮನ್ನ ಹೆಜ್ಜೆ ಹೆಜ್ಜೆಗೂ ರಕ್ಷಿಸುವ, ನಿಮ್ಮ ಪಾಕೆಟ್ ಖಾಲಿಯಾಗದಂತೆ ನೋಡಿಕೊಳ್ಳುವ, ಸಮಾಜದಲ್ಲಿ ನಿಮಗೆ ಅತ್ಯುನ್ನತ ಸ್ಥಾನ ನೀಡುವ ಆಸ್ತಿ ಯಾವುದಾದ್ರೂ ಇದ್ರೆ ಅದು ಕೇವಲ ಜ್ಞಾನ. ವಿದ್ಯೆಯೊಂದಿದ್ರೆ ಯಾರು ನಿಮ್ಮನ್ನ ಟಚ್ ಮಾಡೋಕ್ಕೂ ಆಗೋದಿಲ್ಲ. ವಿದ್ಯೆಯನ್ನ ಸದ್ಬಳಕೆ ಮಾಡಿಕೊಂಡು ಮುನ್ನುಗ್ದವನಿಗೆ ಜಗತ್ತಿನಲ್ಲಿ ಸೋಲು ಅನ್ನೋದೇ ಅಂಟಿಯೇ ಇಲ್ಲ. ಹಾಗಾಗಿಯೇ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳೋದು. ಈ ಸಾಲಿನ ಪ್ರತಿ ಪದಕ್ಕೂ ಸಮನಾರ್ಥವಾಗಿರೋ ಓರ್ವ ವ್ಯಕ್ತಿ ಇದ್ದಾರೆ. ಅವರೇ ಇನ್ಸೈಟ್ಸ್ IAS ನ ಫೌಂಡರ್ ಮತ್ತು ಡೈರೆಕ್ಟರ್ ವಿನಯ್ ಕುಮಾರ್ GB. ವಿನಯ್ ಕುಮಾರ್ GB ಕಟ್ಟಿದ ಇನ್ಸೈಟ್ಸ್ IAS ಸಂಸ್ಥೆಯಲ್ಲಿ ಇಂದು 6,000 ವಿದ್ಯಾರ್ಥಿಗಳಿದ್ದಾರೆ, 500 ಸಿಬ್ಬಂದಿ ಇದ್ದಾರೆ. ಇಲ್ಲಿಯವರೆಗೆ ಇವರ ಸಂಸ್ಥೆಯಲ್ಲಿ ಓದಿದ 1,500ಕ್ಕೂ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದುಕೊಂಡು ಉನ್ನತ ಹುದ್ದೆಯಲ್ಲಿದ್ದಾರೆ. 2016ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದ ನಂದಿನಿ KR ಇದೇ ಸಂಸ್ಥೆಯ ವಿದ್ಯಾರ್ಥಿನಿ. ದಕ್ಷಿಣ ಭಾರತದ ನಂಬರ್ 1 ಸಂಸ್ಥೆಯಾಗಿರೋ ಇನ್ಸೈಟ್ಸ್ IAS ಇವತ್ತು ಈ ಮಟ್ಟಿಗೆ ಬೆಳೆಯೋಕೆ ಕಾರಣ ವಿನಯ್ ಕುಮಾರ್ ಅವರ ದೂರದರ್ಶಿತ್ವ. ಈ ಸಂಸ್ಥೆ ಹುಟ್ಟಿದ, ಬೆಳೆದ, ಸಾಧನೆಗೈದ ಆ ಹಾದಿ ಬಹಳ ರೋಚಕವಾಗಿದೆ. ಇನ್ಫ್ಯಾಕ್ಟ್ ದಾವಣಗೆರೆಯ ಕಕ್ಕರಗೊಳ್ಳ ಗ್ರಾಮದ ವಿನಯ್ ಕುಮಾರ್ ಕೂಡ IAS ಅಧಿಕಾರಿಯಾಗಬೇಕು ಅಂತ ಕನಸು ಹೊತ್ಕೊಂಡಿದ್ರು. ಒಟ್ಟು 4 ಪ್ರಯತ್ನದಲ್ಲಿ 3 ಬಾರಿ IAS ಪೂರ್ವಭಾವಿ ಪರೀಕ್ಷೆ ಪಾಸ್ ಮಾಡಿದ್ರು. 1 ಬಾರಿ ದೆಹಲಿಯಲ್ಲಿ ನಡೆದ ಸಂದರ್ಶನಕ್ಕೂ ಹೋಗಿದ್ರು. ಕೇವಲ 2 ಅಂಕಗಳಿಂದ ಪಾಸ್ ಆಗೋ ಅವಕಾಶ ಮಿಸ್ ಆಯಿತು. ಆದರೆ ಇವರ UPSC ಪಾಸ್ ಮಾಡಲು ಮಾಡಿಟ್ಟುಕೊಂಡಿದ್ದ ನೋಟ್ಸ್ ಇವರಿಗೆ ದೊಡ್ಡ ಅವಕಾಶ ನೀಡಿತು. ನಾನೊಬ್ಬ IAS ಆಕಾಂಕ್ಷಿಯಾಗಿದ್ದಾಗ ನನಗೆ ಒಂದು ಹವ್ಯಾಸ ಇತ್ತು, ಬ್ಲಾಗಿಂಗ್ ಅಂತಂದು. ನನ್ನದೇ ಆದ ಒಂದು ವೆಬ್ಸೈಟ್ ಶುರು ಮಾಡಿ, ಅದು 2006ರಲ್ಲಿ, ಅವಾಗ ತಾನೇ ಇಂಟರ್ನೆಟ್ ಪಾದಾರ್ಪಣೆ ಮಾಡಿತ್ತು. ಗೂಗಲ್ ಮತ್ತೆ ಇನ್ನೊಂದು ವರ್ಡ್ ಪ್ರೆಸ್ ಅನ್ನೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಒಂದು ವೆಬ್ಸೈಟ್ ಶುರು ಮಾಡಿದೆ. ಅದು ಹವ್ಯಾಸ, ಅದು ನಾನು ಓದಿದ್ನೆಲ್ಲ ಅದರಲ್ಲಿ ಬರೀತಾ ಇದ್ದೆ. ಸೊ ಬರಿತಾ ಏನಾಯ್ತು, ಅದರಲ್ಲಿ UPSC ಎಕ್ಸಾಮ್ ಬಗ್ಗೆನೂ ಬರೀತಾ ಹೋದೆ, ನನ್ನ ಅನುಭವಗಳು. ಯಾಕಂದ್ರೆ ನಾನು 3 ಸರಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೈನ್ಸ್ ಬರೆದಿದ್ದೆ. ಒಂದ್ಸರಿ ಇಂಟರ್ವ್ಯೂಗೂ ಹೋಗಿದ್ದೆ. ಇಂಟರ್ವ್ಯೂನಲ್ಲೂ ಕೂಡ 210 ಮಾರ್ಕ್ಸ್, ಒನ್ ಆಫ್ ದಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿತ್ತು. ಮಧ್ಯದಲ್ಲಿ PDO ಆಗಿದ್ದೆ. ಅಲ್ಲಿ ಭ್ರಷ್ಟಾಚಾರ ನೋಡಿ ತಡ್ಕೊಳಕ್ಕಾಗ್ದಂಗೆ 2 ವರ್ಷ ಆದ್ಮೇಲೆ ರಿಸೈನ್ ಮಾಡಿದೆ. ಅದಾದ ನಂತರ KS ಪಾಸ್ ಆಯ್ತು. KS ಅದು ಲಿಸ್ಟ್ ಅನೌನ್ಸ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿತಾ ಇತ್ತು. ಹಾಗಾಗಿ ಅದನ್ನ ಕಾಯ್ತಾ ಕೂರೋದು ಬೇಡ ಅಂತಂದು ವೆಬ್ಸೈಟ್ ಅಲ್ಲಿ ಎನಿವೇ ಸ್ಟೂಡೆಂಟ್ಸ್ ಬರ್ತಾ ಇದ್ದಿದ್ರಿಂದ ಆನ್ಲೈನ್ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಎನಿವೇ ಅದನ್ನ ಆಫ್ಲೈನ್ ಮಾಡ್ಬೋದು ಅಂತ ಒಂದು ಆಲೋಚನೆ ಬಂತು. ಈ ನಡುವೆ PDO ಕೂಡ ಆಗಿದ್ರು. ಆದ್ರೆ ಭ್ರಷ್ಟ ವ್ಯವಸ್ಥೆಯ ಕರಾಳ ಮುಖ ಕಂಡು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು KAS ಎಕ್ಸಾಮ್ ಪಾಸ್ ಮಾಡಿದ್ರು. ಅದ್ಯಾಕೋ ಏನೋ ರ್ಯಾಂಕ್ ಪಟ್ಟಿ ವಿಳಂಬವಾಗ್ತಾ ಇರೋ ಸಂದರ್ಭದಲ್ಲಿ, ಅಂದ್ರೆ 2014ರಲ್ಲಿ ಇನ್ಸೈಟ್ಸ್ IAS ಸಂಸ್ಥೆ ರೂಪಿಸ್ತಾರೆ. ಇವರಿಗೆ ಇದ್ದದ್ದು ಬೆಂಗಳೂರನ್ನ IAS ಹಬ್ ಮಾಡಬೇಕು ಅನ್ನೋ ಆಸೆ ಅಷ್ಟೇ. ನನಗೆ ಗೊತ್ತಿರೋ ಜ್ಞಾನ ಏನೇನು ಸಂಪಾದನೆ ಮಾಡಿದ್ದೆ ಅದನ್ನ ಹಂಚಿದ್ರೆ ಮೇ ಬಿ ಕರ್ನಾಟಕದ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಬೆಂಗಳೂರು ಕೂಡ ಒಂದು IAS ಹಬ್ ಆಗಿ ಬೆಳಿಬಹುದು ಅನ್ನೋ ಒಂದು ದೂರದೃಷ್ಟಿ ಇತ್ತು. ಬಟ್ ಇಷ್ಟು ದೊಡ್ಡದಾಗಿ ಬೆಳೀತಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಆಫ್ ದ ರಿಸಲ್ಟ್. ಫಸ್ಟ್ ಇಯರ್ 40 ಹುಡುಗರಲ್ಲಿ 5 ಜನ ಆಲ್ ಇಂಡಿಯಾ ರ್ಯಾಂಕ್ ತಗೊಂಡ್ರು. ಆಲ್ ಇಂಡಿಯಾ ರ್ಯಾಂಕ್ 8 ಬಂತು. ಇವಾಗ ಅವರು ರಾಯಚೂರಲ್ಲಿ DC ಆಗಿದ್ದಾರೆ, ನಿತೀಶ್ ಕೆ ಅಂತಂದು. ಸೊ ಮಕ್ಕಳೆಲ್ಲ DC ಆಗಿ ಹೋಗಿದ್ದಾರೆ. ಅದಾದ ನಂತರ
16ರಲ್ಲಿ ಇಡೀ ದೇಶಕ್ಕೆ ರ್ಯಾಂಕ್ 1 ಬಂತು. ಸೊ ಹೀಗೆ ಸಂಸ್ಥೆ ಬೆಳೀತಾ ಹೋಯ್ತು. ಒಂದ್ ರೀತಿಯಲ್ಲಿ ಕರ್ನಾಟಕದಲ್ಲಿ UPSC ಕ್ರಾಂತಿ ಮಾಡಿದ್ದು ನಿಜ. ಇವತ್ತು ವಿಜಯನಗರ, ಚಂದ್ರ ಲೇಔಟ್, ಬೆಂಗಳೂರು ಒಂದು ಸಂಪೂರ್ಣ IAS ಹಬ್ ಆಗಿರೋದು ಬಿಕಾಸ್ ಆಫ್ ದಿ ಇನ್ಸೈಟ್ಸ್ IAS. ವಿನಯ್ ಕುಮಾರ್ ಶುರು ಮಾಡಿದ ಇನ್ಸೈಟ್ಸ್ IAS ಸಂಸ್ಥೆ ಅಲ್ಪಾವಧಿಯಲ್ಲೇ ಹೆಚ್ಚಿನ ಮನ್ನಣೆ ಪಡೆಯಿತು. ದೆಹಲಿಗೆ ಹೋಗ್ತಿದ್ದವರೆಲ್ಲ ಬೆಂಗಳೂರಿನ ಇನ್ಸೈಟ್ಸ್ IAS ಸಂಸ್ಥೆಗೆ ಜಾಯಿನ್ ಆದ್ರು. 2014 ಜನವರಿನಲ್ಲಿ ಶುರುವಾದ ಜರ್ನಿ ಬಹಳ ಅದ್ಭುತವಾಗಿ ಬೆಳೆದು ನಿಂತಿದೆ. ಇವತ್ತು ಕರ್ನಾಟಕದಿಂದ ಸುಮಾರು 4,000 to 5,000 ಜನ ಮಕ್ಕಳು ಡೆಲ್ಲಿಗೆ ಹೋಗ್ತಾ ಇದ್ರು IAS ಕೋಚಿಂಗಿಗೆ ಅಂತಂದು. ಈಗ ಅದರಲ್ಲಿ 90% ಇನ್ಸೈಟ್ಸ್ IAS ಬೆಂಗಳೂರಿಗೆ ಬರ್ತಾರೆ. ಅದರಲ್ಲಿ ಸೀನಿಯರ್ IPS ಆಫೀಸರ್ಸ್ ಮಕ್ಕಳು, IAS ಆಫೀಸರ್ಸ್ ಮಕ್ಕಳು ಯಾರು ಡೆಲ್ಲಿಗೆ, ದೇ ಕ್ಯಾನ್ ಅಫೋರ್ಡ್ ಟು ಗೋ ಟು ಡೆಲ್ಲಿ, ಬಟ್ ದೇ ನಾಟ್ ಗೋಯಿಂಗ್ ಟು ಡೆಲ್ಲಿ ಎನಿಮೋರ್. ಸುಮಾರು ಒಂದು 6,000 ವಿದ್ಯಾರ್ಥಿಗಳು ಇವಾಗ ಪ್ರಸ್ತುತ ಕ್ಲಾಸ್ ರೂಮ್ ಕೋಚಿಂಗ್ ತಗೊಂತಾ ಇದ್ದಾರೆ. 10 ವರ್ಷದಲ್ಲಿ, ಇದು 11ನೇ ವರ್ಷ, 11 ವರ್ಷ ಸೇರಿ 1,500ಕ್ಕೂ ಹೆಚ್ಚು UPSC ರ್ಯಾಂಕ್ಗಳು, ವಿಚ್ ಇನ್ಕ್ಲೂಡ್ಸ್ IAS, IPS, IFS, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್, ಹೀಗೆ ಹಲವಾರು ಏನು ಸೆಂಟ್ರಲ್ ಮತ್ತು ಆಲ್ ಇಂಡಿಯಾ ಸರ್ವಿಸಸ್ ಇದಾವೆ. ಅದರಲ್ಲಿ ನಮ್ಮ 1,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದೇಶದ ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಜಿಲ್ಲೆನಲ್ಲೂ ಅಂತಾನೆ ಹೇಳ್ಬೋದು ಇವಾಗ. ಇವಾಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಅಂದ್ರೆ ಅವತ್ತು UPSC ತರಬೇತಿ ಅನ್ನೋದು ಅಧಿಕಾರಿ ವರ್ಗ ಮತ್ತು ಶ್ರೀಮಂತದ ಕುಟುಂಬದ ಕುಡಿಗಳಿಗೆ ಮಾತ್ರ ಮೀಸಲಾಗಿತ್ತು. ಅವರೆಲ್ಲ ದೆಹಲಿಗೆ ಹೋಗಿ ತರಬೇತಿ ಪಡೆಯೋದು ನಿಜಕ್ಕೂ ಕ್ಲಿಷ್ಟಕರವಾಗಿತ್ತು. ಇನ್ಸೈಟ್ಸ್ IAS ಶುರುವಾದ ಮೇಲೆ ಈ ಬಗ್ಗೆ ಜಾಗೃತಿ ಮೂಡಿಸಿ ಹಳ್ಳಿ ಮಕ್ಕಳು UPSC ಎಕ್ಸಾಮ್ ಬರೆಯುವಂತೆ ಪ್ರೇರೇಪಿಸಲಾಯಿತು. 10 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, IAS ಮಾಡ್ಬೇಕು ಅನ್ನೋದಾದ್ರೆ ಡೆಲ್ಲಿಗೆ ಮಾತ್ರ ಹೋಗ್ಬೇಕು. ಸೊ ಡೆಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮಕ್ಕಳು, ಶ್ರೀಮಂತರ ಮಕ್ಕಳು, ಅಥವಾ ದೊಡ್ಡ ದೊಡ್ಡ ನಗರದಲ್ಲಿ ಓದಿರೋ ಅಂಥವ್ರು ಅಂತ ಇತ್ತು. ಇವಾಗ ಕರ್ನಾಟಕದಲ್ಲಿ ಆ ಟೈಮಲ್ಲಿ 5 ರಿಂದ 6 ರ್ಯಾಂಕ್ ಮಾತ್ರ ಬರ್ತಾ ಇದ್ದಿದ್ದು. ಹಳ್ಳಿ ಮಕ್ಕಳಿಗೆ ಇದು ಮರೀಚಿಕೆ ಆಗಿತ್ತು. ಸೊ ನನ್ನ ಆಲೋಚನೆ ಏನ್ ಬಂತು ಅಂದ್ರೆ, ಈಗ ಟೈರ್ 2 ಸಿಟೀಸ್ ಇಂದ ಹಿಡಿದು ಕಟ್ಟ ಕಡೆ ಹಳ್ಳಿ ಮಕ್ಕಳು ಕೂಡ, ಯಾಕಂತಂದ್ರೆ ಸರ್ಕಾರಿ ಶಾಲೆನಲ್ಲಿ ಓದಿರೋಂಥವ್ರು, ಸರ್ಕಾರಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರೋಂಥವ್ರಿಗೆ ಒಂದು ಕೀಳರಿಮೆ ಇರ್ತದೆ. ನಮ್ಗೆ ಅದು ಮಾಡೋಕ್ಕಾಗಲ್ಲ, ನಾನು FDA SDA ಆದ್ರೆ ಸಾಕು ಅನ್ನೋದು. ಸೊ ಅವರಿಗೆ ಒಂದು ಅವೇರ್ನೆಸ್ ಇರಲಿಲ್ಲ. ಯಾಕಂದ್ರೆ ಇದು ಎಕ್ಸಾಮ್ ಈಕ್ವಲೈಸರ್ ಅಂತ, ಎಲ್ಲರಿಗೂ ಸಮಾನವಾದ ಸಿಲೆಬಸ್ ಇರುತ್ತೆ, ಮೆರಿಟ್ ಬೇಸ್ಡ್, ಯಾವುದೇ ಭ್ರಷ್ಟಾಚಾರ ಇರೋದಿಲ್ಲ UPSC ನಲ್ಲಿ. ಕೆಲವೊಬ್ಬರಿಗೆ ಜಾಸ್ತಿ ಟೈಮ್ ಹಿಡಿತದೆ, ಕೆಲವೊಬ್ಬರಿಗೆ ಕಡಿಮೆ ಟೈಮ್ ಹಿಡಿಯುತ್ತೆ. ಒಳ್ಳೆ ಶಿಕ್ಷಣ ಸಿಕ್ಕಿದ್ರೆ ಕಡಿಮೆ ಟೈಮ್ ಹಿಡಿಯುತ್ತೆ ಪಾಸ್ ಆಗೋದಕ್ಕೆ, ಅದ್ರ ಜೊತೆ ಒಳ್ಳೆ ಮಾರ್ಗದರ್ಶನನೂ ಬೇಕು. ಸೊ ಹಳ್ಳಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಕೊರತೆ ಜೊತೆಗೆ ಮಾರ್ಗದರ್ಶನೂ ಇರಲಿಲ್ಲ, ಅವೇರ್ನೆಸ್ ಇರಲಿಲ್ಲ. ಸೊ ಹಾಗಾಗಿ ಆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಶುರು ಮಾಡ್ಕೊಂಡ್ವಿ. ಹಲವಾರು ಪತ್ರಿಕೆಗಳ ಜೊತೆಗೂಡಿ ಅದನ್ನ ಜಿಲ್ಲಾ ಮಟ್ಟದಲ್ಲಿ ತಗೊಂಡೋದ್ವಿ. ಈಗ ಕಾಲೇಜ್ ಮಟ್ಟದಲ್ಲಿ, ಸ್ಕೂಲ್ ಮಟ್ಟದಲ್ಲೂ ಕೂಡ ಅವೇರ್ನೆಸ್ ನಡೀತಾ ಇದೆ. ಹೀಗಾಗಿ ಹಳ್ಳಿ ಮಕ್ಕಳು ಕೂಡ ಇವತ್ತು ಬೆಂಗಳೂರಿಗೆ ಬಂದು ಶುರು ಮಾಡ್ಕೊಂಡಿದ್ದಾರೆ ಕೋಚಿಂಗ್, ಮತ್ತೆ ದೇ ಆರ್ ಆಲ್ಸೋ ಗೆಟಿಂಗ್ ರಿಸಲ್ಟ್. 5-6 ರ್ಯಾಂಕ್ ಬರ್ತಿದ್ದು ಇವಾಗ 35 ರಿಂದ 40 ರ್ಯಾಂಕ್ಗಳು ಬರ್ತಾ ಇದಾವೆ. ಅದು ಇನ್ನೊಂದು ನೆಕ್ಸ್ಟ್ 3-4 ಇಯರ್ಸ್ ಅಲ್ಲಿ 100 ಆಗ್ಬೇಕು ಅನ್ನೋದು ನನ್ನ ಆಸೆ. ಇದೆಲ್ಲದರ ನಡುವೆ ವಿನಯ್ ಕುಮಾರ್ ಅವರು ದೊಡ್ಡ ಗೋಲ್ ಇಟ್ಕೊಂಡಿದ್ದಾರೆ. ಆ ಗೋಲ್ನ ಹೆಸರೇ ಮಿಷನ್ 100. ಮಿಷನ್ 100 ಅಂದ್ರೆ ಕರ್ನಾಟಕದಿಂದ 100 ಜನ IAS, IPS, IFS, IRS ಅಧಿಕಾರಿಗಳು ತಯಾರಾಗಿ ಹೊರಹೊಮ್ಮಬೇಕು ಅನ್ನೋದು ಒಂದು ದೊಡ್ಡ ಕನಸು. ಇದು ಸುಮಾರು 5 ವರ್ಷದಿಂದ ಇದು ಶುರುವಾಯಿತು. ಇದರ ಉದ್ದೇಶ ಏನು ಅಂತಂದ್ರೆ, ಮೊದಲನೇದು ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕನ್ನೋದಾದ್ರೆ ಕನ್ನಡದ ಮಕ್ಕಳು IAS ಅಧಿಕಾರಿಗಳಾಗಿ ಡೆಲ್ಲಿನಲ್ಲಿ ಒಂದು ಪವರ್ಫುಲ್ ಅಧಿಕಾರ ಹುದ್ದೆನಲ್ಲಿ ಇರಬೇಕು. ಇದೆಲ್ಲದರ ನಡುವೆ ಜನರ ಸೇವೆ ಮಾಡಬೇಕು ಅನ್ನೋ ಮಹಾಧ್ಯೇಯವನ್ನಿಟ್ಕೊಂಡು ರಾಜಕೀಯಕ್ಕೆ ಧುಮುಕ್ತಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಹೊಸ ಸವಾಲು ಸ್ವೀಕರಿಸಿದ್ರು. ಈಗ ನಮ್ಮ ಸಂಸ್ಥೆನಲ್ಲಿ ನಾನು 10 ವರ್ಷದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಹಳ ಕಡಿಮೆ ದರದಲ್ಲಿ ಕೋಚಿಂಗ್ ಕೊಟ್ಟಿದ್ದೀನಿ. ಬಡವರ ಮಕ್ಕಳಿಗೆ, SC ST ಮಕ್ಕಳಿಗೆ. ಮಣಿಪುರದಲ್ಲಿ ಗಲಭೆ ಆದಾಗ ಸುಮಾರು 150 ಮಕ್ಕಳಿಗೆ, ಅಲ್ಲಿ ಮಕ್ಕಳಿಗೆ ಉಚಿತವಾಗಿ IAS ಕೋಚಿಂಗ್ ಕೊಟ್ಟಿದ್ದೀವಿ. 100 ಜನ SC ST ಮಕ್ಕಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ ಉಚಿತವಾಗಿ, ಸಂಪೂರ್ಣವಾಗಿ. ಸೊ ನನಗನ್ಸಿದ್ದೇನಪ್ಪ ಅಂತಂದ್ರೆ, ಓಕೆ, ಈ ಚೇರಲ್ಲಿ ಕುತ್ಕೊಂಡು ಉಚಿತವಾಗಿ IAS ಕೋಚಿಂಗ್ ಕೊಡ್ಬೋದು, ಆ ಮಕ್ಕಳಲ್ಲಿ ಕೆಲವೊಬ್ಬರನ್ನ IAS ಅಧಿಕಾರಿಗಳನ್ನಾಗಿ ಮಾಡ್ಬೋದು. ಬಟ್ ರಾಜಕಾರಣಕ್ಕೆ ಬಂದ್ರೆ ಇಟ್ಸ್ ಎ ವೆರಿ ಬಿಗ್ ಪ್ಲಾಟ್ಫಾರ್ಮ್. ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ವಿಧಾನ ಸೌಧ ಆಗಿರ್ಬೋದು. ಸೊ ಆ ಒಂದು ಪ್ಲಾಟ್ಫಾರ್ಮ್ ನನಗನ್ಸಿದ್ದೇನಂತಂದ್ರೆ, ಈಗಿರೋ ಒಂದು ರಾಜಕಾರಣದಲ್ಲಿ ಅದು ಅವರ ಸೆಲ್ಫ್ ಇಂಟ್ರೆಸ್ಟ್ಗೆ, ಸ್ವಾರ್ಥಕ್ಕೋಸ್ಕರ ಉಪಯೋಗ ಆಗ್ತಾ ಇದೆ. ಅಲ್ಲಿರೋ ಸಂಪನ್ಮೂಲ, ಅಲ್ಲಿರುವಂತ ಅಧಿಕಾರ
ವಿಕೇಂದ್ರೀಕರಣ ಆಗಿಲ್ಲ, ಅದು ಹಳ್ಳಿಗಳನ್ನ ಕಟ್ಟಕಡೆ ವ್ಯಕ್ತಿ ರೀಚ್ ಆಗಿಲ್ಲ ಅಂತಂದು. ಸೊ ಎನಿವೇ ಇಲ್ಲಿ ಚಿಕ್ಕದಾಗಿ ಸಹಾಯ ಮಾಡ್ತಾ ಇದ್ದೀನಿ ಸಂಸ್ಥೆ ಮೂಲಕ. ಸೊ ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕನ್ನೋದಾದ್ರೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಬೇಕು ಅಂತ ಅನಿಸ್ತು. ಸೊ ಐ ಆಮ್ ಯೂಸ್ ಟು ದಟ್ ಪಾವರ್ಟಿ. ಹಾಗಾಗಿ ಕಳ್ಕೊಳ್ಳೋದೇನು ಇಲ್ಲ, ಒಂದು ಪ್ರಯತ್ನ ಮಾಡೋಣ ಅಂತ ಬಂದೆ. ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದ್ರಿಂದ ದಾವಣಗೆರೆ ಎಲೆಕ್ಷನ್ ನಲ್ಲಿ. ಸೊ ಇವಾಗ ಇನ್ನೂ ಹೈಲಿ ಮೋಟಿವೇಟೆಡ್ ಆಗಿದ್ದೀನಿ. ಇಮಿಡಿಯೇಟ್ಲಿ ನೆಕ್ಸ್ಟ್ ವೀಕ್ ಇಂದಾನೆ ಎಲ್ಲಿ ರೆಸ್ಟ್ ತಗೊಳ್ಳದಂಗೆ ಕರ್ನಾಟಕ ತುಂಬಾ ಪ್ರವಾಸ ಮಾಡ್ತಾ ಇದ್ದೀನಿ. ಸಂಘಟನೆಗಳು ಆಗ್ತಾ ಇದೆ, ಅದರಲ್ಲೂ ಅತ್ಯಂತ ಹಿಂದುಳಿದ ಕ್ಷೇತ್ರಗಳು, ಅತ್ಯಂತ ಹಿಂದುಳಿದ ಜನಾಂಗ. ಸೊ ಅವ್ರ ಪರವಾಗಿ, ಹಾಗೇನೆ ವಾಯ್ಸ್ ಆಫ್ ದಿ ಯೂತ್ ಆಗಿ. ಯಾಕಂದ್ರೆ ಯೂತ್ಗೆ ಇವತ್ತು ಅವಕಾಶಗಳಿಲ್ಲ, ಜಾಬ್ಗಳು ಸಿಗ್ತಾ ಇಲ್ಲ, ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ. ಸೊ ಇವತ್ತು ರಾಜಕಾರಣ ಇವುಗಳಿಂದ ವಿಮುಖ ಆಗಿ ಬೇರೆ ಕಡೆ ಹೊರಟೋಗ್ಬಿಟ್ಟಿದೆ. ನಾನು ಆಗ್ಲೇ ಹೇಳ್ದಂಗೆ ಸೆಲ್ಫ್ ಇಂಟ್ರೆಸ್ಟ್. ಹಾಗಾಗಿ ಅವರ ಧ್ವನಿಯಾಗಿ ಒಂದು ಕೆಲಸ ಮಾಡೋ ಅವಕಾಶನ ನಾನೇ ಸೃಷ್ಟಿ ಮಾಡ್ಕೊಂತಿದ್ದೀನಿ ಅಂತ ಅನಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಲ್ಲ ನಿಜ, ಆದರೆ ರಾಜಕೀಯ ಅಖಾಡ ಏನು, ಜನರ ಅಪೇಕ್ಷೆಗಳೇನು ಅನ್ನೋದು ತಿಳಿಯಲು ವಿನಯ್ ಕುಮಾರ್ ಶಕ್ತವಾದ್ರು. ಪಾದಯಾತ್ರೆ ಮಾಡಿದ್ದು ಹಳ್ಳಿಗಳಿಗೆ, ಹಳ್ಳಿನಲ್ಲಿರೋ ಪ್ರತಿಯೊಬ್ಬ ಲೀಡರು, ಪ್ರತಿಯೊಂದು ಜನಾಂಗ, ಅವರ ಪ್ರತಿಯೊಂದು ಊರು ಕೇರಿ ಎಲ್ಲದಕ್ಕೂ ಹೋಗಿ ಅವ್ರ ಜೊತೆ ಒಂದು ತುಂಬಾ ಹಾನೆಸ್ಟ್ ಆಗಿ ಒಂದು ಕಾನ್ವರ್ಸೇಷನ್ ಮಾಡಿದ್ದು. ಸೊ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಸಾಮಾನ್ಯ ಜನರ ಜೊತೆಗೆ. ಇವಾಗಲೂ ಕೂಡ ಅದೇ ಮಾಡ್ತಾ ಇದ್ದೀನಿ. ಬಟ್ ಈ ರೀತಿ ಒಂದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಾಗ ಅಲ್ಲಿನ ಸಮಸ್ಯೆಗಳು ನಮಗೆ ಅರಿವಿಗೆ ಬರ್ತದೆ. ಆ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಶಿಕ್ಷಣ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿರೋ ವಿನಯ್ ಕುಮಾರ್ ಜಿಬಿ ಅವರಿಗೆ ಒಂದು ಕನಸಿದೆ. ಅದೇನೆಂದ್ರೆ ಶೈಕ್ಷಣಿಕ ಅಸಮಾನತೆ ಹೋಗಲಾಡಿಸೋದು. ಇದು ರಾಜಕೀಯದ ಪವರ್ನಿಂದ ಮಾತ್ರ ಸಾಧ್ಯ ಅನ್ನೋದು ಅವರ ಅಚಲ ನಂಬಿಕೆ. ಸೊ ನನ್ನ ಲಾರ್ಜರ್ ವಿಷನ್ ಏನಂದ್ರೆ ದೇಶದಲ್ಲಿ ಶಿಕ್ಷಣದಲ್ಲಿರುವ ಅಸಮಾನತೆನ ಹೋಗಿಸ್ಬೇಕು ಅನ್ನೋದು. ಎಜುಕೇಶನಲ್ ಇನ್ಇಕ್ವಾಲಿಟಿ ಏನಿದೆ ಅದು ರೂಟ್ ಕಾಸ್ ಆಫ್ ಆಲ್ ದರ್ ಇನ್ಇಕ್ವಾಲಿಟೀಸ್ ಅಂತ. ಶಿಕ್ಷಣದಲ್ಲಿರುವ ಅಸಮಾನತೆ, ಇವತ್ತು ಒಂದು ಹಳ್ಳಿ ಮಗು ಪ್ರತಿಭೆ ಇದ್ರು, ಸಾಮರ್ಥ್ಯ ಇದ್ರು ಕೂಡ ಒಳ್ಳೆ ಶಿಕ್ಷಣ ಸಿಗದೇ ಇರೋ ಕಾರಣಕ್ಕೆ ಅವರು ಒಂದು ಪ್ರಮುಖ ಹುದ್ದೆಗೆ ಅಥವಾ ಅವರು ಕನಸ್ಕೊಂಡಂತ ಏನೋ ಗುರಿಗಳು ಇರ್ತವೆ ಅವುಗಳನ್ನ ತಲುಪೋದಕ್ಕೆ ಆಗ್ತಾ ಇಲ್ಲ. ಸೊ ಐ ಥಿಂಕ್ ಎಜುಕೇಶನಲ್ ಇನ್ಇಕ್ವಾಲಿಟಿನ ಹೋಗ್ಲಾಡ್ಸೋದು. ಸೊ ನಮ್ಮ ಸಂಸ್ಥೆ ಮೂಲಕ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಈಗ ರಾಜಕಾರಣಕ್ಕೆ ಬಂದು ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತಂದು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ಬೇಕು. ಆಮೇಲೆ ಒಂದು ಯೂನಿಫಾರ್ಮ್ ಎಜುಕೇಶನ್ ಬರಬೇಕು ದೇಶದಲ್ಲಿ, ಅದು ನನ್ನ ಲಾರ್ಜರ್ ವಿಷನ್. ಆಮೇಲೆ ಎರಡನೇದು ಬಂದ್ಬಿಟ್ಟು ದೇಶದಲ್ಲಿರೋ ಎಲ್ಲಾ ವಲ್ನರಬಲ್ ಸೆಕ್ಷನ್ಸ್, ಅದು ರೈತರಿರ್ಬೋದು, ಮಹಿಳೆಯರಿರ್ಬೋದು, ಅಥವಾ ಯೂತ್ ಇರ್ಬೋದು, ಅವರ ಸಂಪೂರ್ಣ ಸಬಲೀಕರಣ ಅಂತಂದು. ಸೊ ಟೋಟಲ್ ಎಂಪವರ್ಮೆಂಟ್ ಅನ್ನೋದು ಇನ್ನೊಂದು ವಿಷನ್. ಇದು ಬಹಳ ದೊಡ್ಡ ಡ್ರೀಮ್. ಇದು ಚಿಕ್ಕ ಮಟ್ಟದಲ್ಲಿ ಹೋರಾಟ ಶುರು ಮಾಡ್ತೀವಿ. ಮುಂದೆ ಖಂಡಿತವಾಗಿಯೂ ರಾಜಕಾರಣದಲ್ಲಿ ಒಂದು ದಿನ ಯಶಸ್ವಿ ಆದಾಗ ಈ ಕೆಲಸಗಳನ್ನ ಖಂಡಿತವಾಗಿ ಮಾಡೋ ಒಂದು ಆತ್ಮವಿಶ್ವಾಸ. ಇನ್ಸೈಟ್ಸ್ ಐಎಎಸ್ ಸಂಸ್ಥೆಯನ್ನ ದಕ್ಷಿಣ ಭಾರತದ ನಂಬರ್ 1 ಸಂಸ್ಥೆಯಾಗಿ ರೂಪಿಸಿರೋ ಫೌಂಡರ್ ಮತ್ತು ಡೈರೆಕ್ಟರ್ ವಿನಯ್ ಕುಮಾರ್ ಜಿಬಿ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನ್ಯೂಸ್ ಫಸ್ಟ್ ಇವತ್ತು ನನಗೆ ಸ್ಟಾರ್ ಆಫ್ ಕರ್ನಾಟಕ ಅವಾರ್ಡ್ ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ಅದ್ಭುತ ಕ್ಷಣ. ಅದು DCM ಸಾಹೇಬ್ರ ಕೈಯಲ್ಲಿ ಸಿಕ್ಕಿರುವಂಥದ್ದು ನಿಜವಾಗ್ಲೂ ಕೂಡ ಸಂತೋಷದ ಕ್ಷಣ ಆಗಿತ್ತು. ಒಂದು ಸಾಧನೆನ ರೆಕಗ್ನೈಸ್ ಮಾಡೋದು ಇವತ್ತು ದೊಡ್ಡ ಮಾತು. ಇವತ್ತು ಅದು ಇನ್ಸೈಟ್ಸ್ IAS ಅಂತಂದು ಇವತ್ತು ಬೆಂಗಳೂರನ್ನು UPSC ಹಬ್ಬಾಗಿ ಮಾಡಿದ್ದೀವಿ. ಇಡೀ ಸೌತ್ ಕರ್ನಾಟಕದಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಷನ್. ಮುಂಚೆ IAS ಅಂದರೆ ಡೆಲ್ಲಿ ಹೋಗ್ತಾ ಇದ್ರು, ಇವಾಗ ಡೆಲ್ಲಿ ಹೋಗೋದು ಬೇಕಾಗಿಲ್ಲ, ಬೆಂಗಳೂರಲ್ಲೇ ಬಂದು IAS ಅಧಿಕಾರಿ ಆಗ್ಬೋದು. ಆ ಒಂದು ಸಾಧನೆನ ರೆಕಗ್ನೈಸ್ ಮಾಡಿ ಈ ಒಂದು ಅವಾರ್ಡ್ ಕೊಟ್ಟಿರೋದು ನಿಜವಾಗ್ಲೂ ಸಂತೋಷದ ವಿಚಾರ. ಎಂತಹ ಮತ್ತಷ್ಟು ಸಾಧಕರ ಕಥೆಗಳನ್ನ ಹೊತ್ತು ತರ್ತಾ ಇರ್ತೀವಿ. ನೀವು ಸ್ಫೂರ್ತಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.